ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಈ ವರ್ಷನು ಜೂನ್ 28, 29, 30 ಜೂನ್ 28, 29, 30 ದಿವಸ ಕಾಲ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಾರ್ಯಕ್ರಮಗಳು, ಎತ್ತು ಬಲವಾದಂತಹ ಅಲ್ಲಿರುವಂತಹ ಬಲವಾದ ಎತ್ತುಗಳ ಸ್ಪರ್ಧೆ, ಕುಸ್ತಿ ಸ್ಪರ್ಧೆ, ಕಲ್ಲು ಗುಂಡೆತ್ತುವಂತ ಸ್ಪರ್ಧೆ ಎಲ್ಲವೂ ವಿಧವಾದಂತಹ ಕಾರ್ಯಕ್ರಮಗಳನ್ನ ಮುನ್ನೂರು ಕಾಪ್ ಸಮಾಜ 26 ವರ್ಷದಿಂದ ಮಾಡ್ತಾ ಬಂದಿದೆ. ಆ ಕಾರಣದಿಂದ ಈ ವರ್ಷವನ್ನು ಅದ್ಭುತವಾದಂತಹ ಕಾರ್ಯಕ್ರಮಗಳಿರ್ತದೆ. 28ನೇ ತಾರೀಕಿನ 1.5 ಟನ್ ಭಾರ ಎಳೆಯುವಂತ ಸ್ಪರ್ಧೆ ಕರ್ನಾಟಕ ಎತ್ತುಗಳ ಪರವಾಗಿ. ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಮಾರುತಿ ನಗರದಲ್ಲಿ 6 ಗಂಟೆಗೆ ಸಂಸ್ಕೃತ ಕಾರ್ಯಕ್ರಮ ಮಾರುತಿ ಬಡಾವಣೆ 28ನೇ ಸಾಯಂಕಾಲ ಬೃಹತ್ವಾದಂತಹ ಮೆರವಣಿಗೆ ಇರ್ತದೆ. ಮಾತಾ ಮಹಾಲಕ್ಷ್ಮೀ ದೇವಿಯ ಭವ್ಯವಾದಂತಹ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ತಮಿಳುನಾಡಿನಿಂದ ಬಂದಂತಹ ಕಲಾ ತಂಡಗಳು, ಕೇರಳದಿಂದ ಬಂದಂತಹ ಕಲಾ ತಂಡಗಳು, ಆಂಧ್ರ ಪ್ರದೇಶದಿಂದ ಬರುವಂತಹ ಕಲಾ ತಂಡಗಳು, ಕರ್ನಾಟಕದಿಂದ ಬಂದಂತಹ ಕಲಾ ತಂಡಗಳು, 40 ಕಲಾ ತಂಡಗಳ ಮೆರವಣಿಗೆ ಆಗ್ತದೆ. ಇಂಥ ದೊಡ್ಡವಾದಂತಹ ಮೆರವಣಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಆಗುವುದಿಲ್ಲ. ಅದು ಮೈಸೂರು ದಸರಾದಲ್ಲಿ ಬಿಟ್ರೆ ಎಲ್ಲಿ ಇಂತ ಭವ್ಯವಾದಂತ ಮೆರವಣಿಗೆ ಗೆರುವುದಿಲ್ಲ. ಅಂತ ಭವ್ಯವಾದಂತ ಮೆರವಣಿಗೆನ ರಾಯಚೂರು ಜನ ಬರಬೇಕು, ನೋಡಬೇಕು ಅನ್ನೋ ಆಶಯದಿಂದ 300 ಕಾಪ್ ಸಮಾಜ ಪ್ರತಿ ವರ್ಷವೂ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ. ಇದೇ ಕಾರ್ಯಕ್ರಮ 50 ಲಕ್ಷ. ಈ ಪ್ರೆಸ್ನವರಿಗೆ 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೀವಿ. 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಆಗ್ತದೆ. ಇಂಥ ಕೆಲಸವನ್ನು ಯಾವ ಸಮಾಜನೂ ಮಾಡೋದಿಲ್ಲ, ಸರ್ಕಾರನೂ ಮಾಡೋದಿಲ್ಲ. ಇಂಥ ಭವ್ಯವಾದಂತ ಕಾರ್ಯಕ್ರಮನ 300 ಕಾಪ್ ಸಮಾಜ 3 ದಿವಸ ಸತತವಾಗಿ ಕಾರ್ಯಕ್ರಮ ಮಾಡ್ತದೆ. 3ನೇ ದಿವಸ 2 ಟನ್ ಭಾರ ಎಳೆಯುವಂತಹ ಸ್ಪರ್ಧೆ. ಅದು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ 3 ರಾಜ್ಯದ ಎತ್ತುಗಳ ಸ್ಪರ್ಧೆ ಭಾಗವಹಿಸುತ್ತವೆ. ಆ ಒಂದು ಸ್ಪರ್ಧೆ ಭಾಗವಹಿಸುವಂತ ಎತ್ತುಗಳಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂತ ವ್ಯವಸ್ಥೆ 300 ಕಾಪ್ ಸಮಾಜ ಮಾಡ್ತದೆ. ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಕಲ್ಲು ಗುಂಡೆ ಎತ್ತುವಂತ ಸ್ಪರ್ಧೆ, ಉಷ್ಣಶೀಲ ಎತ್ತುವಂತ ಸ್ಪರ್ಧೆ, ಅವರಿಗೆ 75,000 ಬಹುಮಾನ ಕೊಡುವಂತ ವ್ಯವಸ್ಥೆ ಆಗ್ತದೆ. ಅದೇ 5 ಗಂಟೆಗೆ ಗಂಜು ಮೈದಾನದಲ್ಲಿ ಮಹಾರಾಷ್ಟ್ರದಿಂದ, ಕರ್ನಾಟಕದಿಂದ, ತೆಲಂಗಾಣದಿಂದ ಬಂದಂತ ಪೈಲ್ವಾನರ ಕುಸ್ತಿ ಸ್ಪರ್ಧೆ ಆಗ್ತದೆ. ಆ ಪೈಲ್ವಾನರಿಗೆ 2 ಲಕ್ಷ ಬಹುಮಾನ ಕೊಡುವಂತ ವ್ಯವಸ್ಥೆ ಆಗ್ತದೆ. ಅದೇ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಗಂಜು ಕಲ್ಯಾಣ ಮಂಟಪದಲ್ಲಿ 29ನೇ ತಾರೀಕಿನ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆಗ್ತದೆ. 30ನೇ ತಾರೀಕಿನ ಗಂಜು ಕಲ್ಯಾಣ ಮಂಟಪದಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಡೆಯುತ್ತದೆ. ಈ ತರ 3 ದಿವಸನೂ ಇಂಥ ಅದ್ಭುತವಾದಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ 300 ಕಾಪ್ ಸಮಾಜ. ಈ ಸಮಾಜ ಮಾಡುವಂತ ಕಾರ್ಯಕ್ರಮನ ಇಡೀ ರಾಯಚೂರು ಜನ ಬಂದು ವೀಕ್ಷಣೆ ಮಾಡಬೇಕು, ನೋಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮುಖಾಂತರ ಸಾರ್ವಜನಿಕ ತಿಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ.